ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಾವ್ಯ. ವೆಲ್ಕಮ್ ಟು ಮೈ ಕಾವ್ಯ ವ್ಲಾಗ್ಸ್ ಅಂತ ಹೇಳ್ತಾ, ನಾವು ಹೋಗಿರೋದೇ ಫ್ಯಾಮಿಲಿ ಜೊತೆ ರ್ಯಾವಿಶಿಂಗ್ ರಿಟ್ರೀಟ್ ಅಂತ ರೆಸಾರ್ಟ್ಗೆ. ಈ ರೆಸಾರ್ಟ್ ಬಂದು ರಾಮನಗರದ ಹತ್ರ ಇದೆ ಈ ರೆಸಾರ್ಟು. ಸೊ ನಿಮಗೆ ಡೀಟೇಲ್ಸ್ ಬೇಕು ಅಂದರೆ ನನ್ನ ಡಿಸ್ಕ್ರಿಪ್ಷನ್ಸಲ್ಲಿ ಹಾಕಿದ್ದೀನಿ. ಸೊ ಗೋ ಆ್ಯಂಡ್ ಚೆಕ್ ಮೈ ಬಯೋ ಅಂತ ಹೇಳ್ತಿದ್ದೀನಿ. ನಾವು ಹೋಗಿದ್ದೆ ಫ್ಯಾಮಿಲಿ ಜೊತೆ. ನಾವು ಪ್ಯಾಕೇಜ್ ತೊಗೊಂಡಿದ್ವಿ. ನಾವು ಪ್ಯಾಕೇಜಲ್ಲಿ ಲಂಚ್ ಮತ್ತು ಹೈ ಟೀ ಇತ್ತು ನಮ್ಮ ಪ್ಯಾಕೇಜಲ್ಲಿ. ಸೊ ನಾವು ಪೇ ಮಾಡಿದ್ದು 1700 ಪೇ ಮಾಡಿದ್ರಿ ಈಚ್ ಪರ್ಸನ್ಗೆ. ಸೊ ತುಂಬ ಚೆನ್ನಾಗಿತ್ತು ಪ್ಲೇಸು. ನಾವು ಹೋಗಿದ್ದಿದ್ದೆ ಫಸ್ಟ್ ಟೈಮ್ ರ್ಯಾವಿಶಿಂಗ್ ರೆಸಾರ್ಟ್ಗೆ. ತುಂಬ ಚೆನ್ನಾಗಿತ್ತು ರೆಸಾರ್ಟು. ತುಂಬ ದೊಡ್ಡ ಪ್ಲೇಸ್ ಇದ್ದು, ತುಂಬ ದೊಡ್ಡ ಜಾಗದಲ್ಲಿ ಈ ರೆಸಾರ್ಟ್ ಮಾಡಿದ್ದಾರೆ. ಚಿಕ್ಕದಂತೂ ಅಲ್ಲ, ದೊಡ್ಡ ರೆಸಾರ್ಟೇ ಇದು. ನಾವು ಫ್ಯಾಮಿಲಿ ಜೊತೆ 1 ಡೇ ಸ್ಪೆಂಡ್ ಮಾಡೋಣ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಅಂತೇಳ್ಬಿಟ್ಟು ಎಂಜಾಯ್ ಮಾಡಲಿಕ್ಕೆ ಹೋದ್ರಿ. ನಾವು ಫಸ್ಟ್ ಹೋಗಿದ್ದೆ ಆ್ಯಕ್ಟಿವಿಟಿ ರೌಂಡ್ ಹೋದ್ವಿ. ಆ್ಯಕ್ಟಿವಿಟಿ ರೌಂಡಲ್ಲಿ ನಮ್ಮ ಮನೆಯವರು, ನಮ್ಮ ಫ್ಯಾಮಿಲಿ ಎಲ್ಲ ಸ್ವಲ್ಪ ಗೇಮ್ಸ್ ಎಲ್ಲ ಆಡಿದ್ರು. ಯಾಕಂದರೆ ಸ್ವಲ್ಪ ಟೈಮ್ ಹೋಗಬೇಕಲ್ಲ, ಬೇಗ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬಿಟ್ರೆ ಚೆನ್ನಾಗಿರಲ್ಲ ಅಂತ ಆ್ಯಕ್ಟಿವಿಟಿ ಎಲ್ಲ ಇತ್ತು. ಆ್ಯಕ್ಟಿವಿಟಿ ಗೇಮ್ಸ್ ಆಡ್ತಿದ್ರಿ. ಆಮೇಲೆ ಕೂಪನ್ಸ್ ಕೂಡ ಕೊಟ್ಟಿದ್ದರು. ಆ ಕೂಪನ್ಸಲ್ಲಿ ತಗೊಂಡು ಕೂಪನ್ಸ್ ಎಲ್ಲ ತುಂಬ 150 200 ಯಾವ್ಯಾವ ಗೇಮ್ ಬೇಕೋ ನಾವು ಆ ಗೇಮ್ನ ಆಡ್ಬೋದಿತ್ತು. ಸೊ ಇವರೆಲ್ಲ ಆ್ಯಕ್ಟಿವಿಟಿ ಎಲ್ಲ ಮಾಡ್ತಿದ್ರು. ವಾಟರ್ ಗೇಮು, ಪಝಲ್ಲು, ಮತ್ತು ಗೋಲಿ, ಇನ್ನೊಂದು ಗೋಲಿ, ಫಿಶಿಂಗು, ತುಂಬ ಅಂದರೆ ತುಂಬ ಆ್ಯಕ್ಟಿವಿಟೀಸ್ ಇತ್ತು. ತುಂಬ ಚೆನ್ನಾಗೂ ಇತ್ತು ಆ್ಯಕ್ಟಿವಿಟೀಸ್ ಮಾಡೋದು. ನಾವು ಕೂಡ ಸ್ವಲ್ಪ ಹೊತ್ತು ಆ್ಯಕ್ಟಿವಿಟೀಸ್ ಆಡಿದ್ವಿ. ಇದಕ್ಕೆ ಏಜ್ ಲಿಮಿಟ್ ಏನಿಲ್ಲ, ಚಿಕ್ಕವರಿಂದ ವಯಸ್ಸಾದವ್ರು ಕೂಡ ಆಡ್ಬೋದು. ಯಾಕಂದರೆ ಒಂದು ರಿಫ್ರೆಶ್ ಆಗುತ್ತೆ ಮೈಂಡು ಅಂತ ಅಷ್ಟೇ. ತುಂಬ ಚೆನ್ನಾಗಿತ್ತು. ಸುತ್ತಲಾಡ್ಲಿಕ್ಕೂ ಕೂಡ ತುಂಬ ಟೈಮ್ ಹಿಡಿತು. ಅಲ್ಲೆಲ್ಲ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋಷ್ಟರಲ್ಲಿ ಸುಸ್ತಾಗ್ಬಿಡೋದು. ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಇಲ್ಲಿ. ಸೊ ಆಡೋರೆಲ್ಲ ಹಾಡ್ತಿದ್ರು ಸ್ವಲ್ಪ ಹೊತ್ತು. ಅಟ್ಲೀಸ್ಟ್ 1 to 1.5 ಟೈಮ್ ಹಿಡಿತು ಅಲ್ಲಿ ಆಡೋಕ್ಕೆ. 1.5 ಟೈಮ್ ಹಿಡಿತು ಅಲ್ಲಿ ಆಡಲಿಕ್ಕೆ. ಆಡಿದ್ವಿ. ತುಂಬ ಚೆನ್ನಾಗಿತ್ತು ಆಟ ಎಲ್ಲ, ಗೇಮ್ಸ್ ಎಲ್ಲ. ಯಾರ್ಯಾರಿಗೆ ಏನೇನು ಇಷ್ಟ ಆ ಗೇಮ್ ಆಡ್ತಿದ್ರು. ಫುಲ್ ಎಲ್ಲ ಕಾಲೆಲ್ಲ ಎಳ್ಕೊಂಡು, ಅವ್ರಿಗೆ ಬೈಕೊಂಡು, ಮಾತಾಡಿಕೊಂಡು, ಕಿರ್ಚ್ಕೊಂಡು ಓಡಾಡ್ತಿದ್ವಿ. ಸಣ್ಣ ಮಕ್ಳಿಗಂತೂ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಟೈಮ್ ಸಿಗೋದೇ ಕಮ್ಮಿ. ಕೆಲಸ ಅನ್ನೋ ಒತ್ತಡದಲ್ಲಿ ನಮಗೆ ಟೈಮ್ ಸಿಗೋದೇ ಕಮ್ಮಿ. ಆ ಟೈಮಲ್ಲಿ ಸ್ವಲ್ಪ ಮಕ್ಕಳನ್ನ ಫ್ರೀ ಮಾಡಿಕೊಂಡು ನಾವು ಅಟ್ಲೀಸ್ಟ್ ರಜಕ್ಕಾದರೂ ಮಕ್ಕಳಿಗೆ ರೆಸಾರ್ಟಿಗೆ ಕರ್ಕೊಂಡು ಹೋಗಬೇಕು ಅನ್ನೋದಷ್ಟೇ. ಸೊ ಅದಕ್ಕೋಸ್ಕರ ನಮ್ಮ ಮಕ್ಕಳನ್ನ, ನಮ್ಮ ಫ್ಯಾಮಿಲಿ ನಾವು ಹೋಗ್ತೀವಿ. ಯಾವುದನ್ನ ಒಂದು ರಜಾ ಕೊಟ್ಟಾಗಂತೂ ನಾವು ಹೋಗ್ತೀವಿ. ಮಿಸ್ಸೇ ಮಾಡಲ್ಲ ಫ್ಯಾಮಿಲಿಯವರು. ನಾವು 20 to 30 ಮೆಂಬರ್ಸ್ ಹೋಗ್ತೀವಿ. ಫ್ಯಾಮಿಲಿ ಫುಲ್ ಎಂಜಾಯ್ ಮಾಡಿಕೊಂಡು ಬರ್ತೀವಿ. ಯಾಕಂದರೆ ಲೈಫ್ ಯಾವಾಗ ಮುಗಿಯುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಾಗೋದು ಇಲ್ಲ. ಹಾಗಾಗಿ ನಾವು ಯಾವಾಗಲೂ ಮೂವ್ ಆನ್ ಮಾಡಬೇಕು. ಅದಕ್ಕೋಸ್ಕರನೇ ಇರೋ ಅಷ್ಟು ದಿವಸ ಚೆನ್ನಾಗಿ ಖುಷಿಯಾಗಿ ಹಾಡ್ಕೊಂಡಿದ್ರೆ ಅದೇ ಸಂತೋಷ ಅಲ್ವಾ. ಅದಕ್ಕೋಸ್ಕರನೇ ನಾವೆಲ್ಲ ರ್ಯಾವಿಶಿಂಗ್ ರಿಟ್ರೀಟ್ಗೆ ಅಂತ ಹೋಗಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ದೊಡ್ಡ ಮಟ್ಟದಲ್ಲೇ ಇತ್ತು. ಯಾಕಂದರೆ ಚಿಕ್ಕ ರೆಸಾರ್ಟ್ ಅಂತೂ ಅಲ್ಲ, ತುಂಬ ದೊಡ್ಡದಾಗೇ ಇತ್ತು. ನೀವು ನೋಡ್ತಿದ್ದೀರಾ, ಈ ಜಾಗ ಏನು ನೋಡ್ತಿದ್ದೀರಾ ನೀವು, ಆ್ಯಕ್ಟಿವಿಟಿ ಏರಿಯಾ. ಇದು ಫುಲ್ ಆ್ಯಕ್ಟಿವಿಟಿ ಏರಿಯಾ ಇತ್ತು. ಆ ಕಡೆ ನೆಕ್ಸ್ಟ್ ಸೈಡಲ್ಲಿ ಇದ್ರ ಹತ್ರ ವಾಟರ್ ಗೇಮ್ ಇತ್ತು. ಮತ್ತು 360 ಡಿಗ್ರಿ ಅದು ಸೈಕಲಿಂಗ್ ಇತ್ತು. ತುಂಬ ಚೆನ್ನಾಗಿತ್ತು. ಸೊ ಒಂದೊಂದಕ್ಕೂ ಒಂದೊಂದು ಟೋಕನ್ ಕೊಟ್ಟಿದ್ದರು ಅವರು. ಸೊ ಒಂದೊಂದು ಫ್ಯಾಮಿಲಿಗೂ 5 ಟೋಕನ್ ಕೊಟ್ಟಿದ್ದರು. ಆ ಟೋಕನಲ್ಲಿ ಯಾವುದಕ್ಕೆ ಬೇಕಾದರೂ ನಿಮ್ಗೆ ಇಷ್ಟವಾದದ್ದಕ್ಕೆ ನೀವು ಬಳಸ್ಕೋಬೋದಿತ್ತು. ಆ ಟೋಕನ್ನಲ್ಲಿ ನಿಮಗೆ ಏನು ಆಟ ಆಡಲಿಕ್ಕೆ ಇಷ್ಟ ಇದೆಯೋ, ಅಲ್ಲಿರೋ ಆಟದಲ್ಲಿ ನಿಮ್ಗೆ ಏನು ಆಡಲಿಕ್ಕೆ ಇಷ್ಟ ಇದೆಯೋ ಎಷ್ಟು ಸತಿ ಬೇಕಾದರೂ ಆಡ್ಬೋದಿತ್ತು. ಸೊ ಆ್ಯಕ್ಟಿವಿಟಿ ಮುಗಿಸಿ ಅಂತ ಅಂದರೂ ಯಾರೂ ಮುಗಿಸ್ತಿರ್ಲಿಲ್ಲ, ಬರ್ತಾನೂ ಇರಲಿಲ್ಲ. ಬನ್ನಿ ಅಂತ ಹೇಳಿ. ನೋಡಿ ನಮ್ಮ ಫ್ಯಾಮಿಲಿಯಲ್ಲಿ ಹೇಗೆ ಅಂದರೆ, ಯಾವುದೇ ಕಷ್ಟ ಸುಖಕ್ಕಾಗಲಿ ನಮ್ಮ ಫ್ಯಾಮಿಲಿ ಫಸ್ಟ್ ರೆಡಿ ಇರ್ತಾರೆ. ಆ ರೀತಿ ನಮ್ಮ ಫ್ಯಾಮಿಲಿ ಇದೆ. ಒಬ್ಬರ ಬಗ್ಗೆ ಒಬ್ಬರು ಕೆಟ್ಟದಾಗಿ ಮಾತಾಡೋದಿಲ್ಲ, ಒಬ್ಬರ ಬಗ್ಗೆ ಒಬ್ಬರು ಬೆನ್ನಿಂದೆ ಕೂಡ ಮಾತಾಡ್ಕೊಳೋದಿಲ್ಲ. ಏನೇ ಇದ್ದರೂ ಎದುರಿಗೆ ಹೇಳ್ತಾರೆ, ನನಗೆ ಇಷ್ಟ ಆಗಿಲ್ಲ. ಆ ರೀತಿ ನಮ್ಮ ಫ್ಯಾಮಿಲಿ ಇದೆ. ನಾವು ಯಾವಾಗಲೂ ಅಷ್ಟೇ, ಎಲ್ಲಿ ಹೋದರೂ ಕೂಡ ನಾವು ಬರೀ ಎಂಜಾಯ್ಮೆಂಟ್ಗೆ ಅಷ್ಟೇ ನಾವು ಇರ್ತೀವಿ ಹೊರತು ಬೇರೆದೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ. ನಮ್ಮ ಫ್ಯಾಮಿಲಿ ಹಾಗಿದೆ. ಸೊ ಐ ಲವ್ ಮೈ ಫ್ಯಾಮಿಲಿ. ಐ ಆಮ್ ವೆರಿ ಪ್ರೌಡ್ ಟು ಬಿ ಮೈ ಫ್ಯಾಮಿಲಿ ಈಸ್ ಅ ಸೂಪರ್ ಫ್ಯಾಮಿಲಿ ಅಂತ ಹೇಳಲಿಕ್ಕೆ. ಆಮೇಲೆ ಆ್ಯಕ್ಟಿವಿಟಿ ಏರಿಯಾ ಸಾಕು, ಬನ್ನಿ ಅಂದರೂ ಬರ್ತಿರ್ಲಿಲ್ಲ. ಈ ವಾಟರ್ ಗೇಮಲ್ಲಿ ನಮ್ಮ ಅಣ್ಣ ಮತ್ತು ನಮ್ಮ ಮಗಳು ಆಡ್ತಿದ್ಲು. ಸೊ ಅವ್ರಿಗೆ ಚೇರಪ್ ಮಾಡಿಕೊಂಡು ಆಡ್ರಿ ಜೋರಾಗಿ ಆಡಿ, ಯಾರು ತಳ್ತೀರ ನೋಡೋಣ ಫಸ್ಟು, ನಾನಾ ಅಂತ ತಳ್ಕೊಂಡು ಇಬ್ಬರು ವಾಟರ್ ಗೇಮಲ್ಲಿ ಆಡ್ತಿದ್ರು. ಈ ವಾಟರ್ ಗೇಮಲ್ಲಿ ಫ್ರಾಕ್ ಎಲ್ಲ ಹಾಕ್ಕೊಂಡಿದ್ರೆ ಬಿಡೋದಿಲ್ಲ. ಸೊ ಅದಕ್ಕೆ ಆದಂಥ ಡಿಸ್ಟೆನ್ಸ್ ಇದೆ.
ಫ್ರಾಕೆಲ್ಲ ಇಲ್ಲ, ಬರೀ ಚೂಡಿದಾರ್ ಹಾಕೋಬೇಕು ಮತ್ತು ಜೀನ್ಸ್. ಯಾಕಂದರೆ ಅದು ಹಿಂಗೆ ಉಲ್ಟಾ ಆಗುತ್ತಲ್ವ, ಉಲ್ಟಾ ಆಗೋವಾಗ ಎಲ್ಲ ಆಚೆ ಎಲ್ಲ ಅಸಹ್ಯವಾಗಿ ಕಾಣುತ್ತೆ ಅಂತ. ಸೊ ಅದಕ್ಕೊಂದು ರೂಲ್ಸ್ ಇದೆ. ಸೊ ಅಲ್ಲೆಲ್ಲ ಫ್ರಾಕೆಲ್ಲ ಬಿಡೋಲ್ಲ. ನಮ್ಮ ಮನೆಯವರು ಬಾ ಸ್ವಲ್ಪ ಈ ಕಡೆ ಫೈರಿಂಗ್ ಗೇಮ್ ಆಡೋಣ ಅಂತ ಹೇಳ್ಬಿಟ್ಟು ಶೂಟ್ ಗೇಮ್ ಕರ್ಕೊಂಡು ಗೇಮ್ ಆಡ್ತಾರೆ. ಸೊ ನಮ್ಮ ಮನೆಯವರು ಶೂಟ್ ಗೇಮ್ ಮಾಡಿದ್ರು, ನಾನು ಆಡಲಿಲ್ಲ. ಬೇರೆ ಗೇಮೆಲ್ಲ ಆಡೋಣ ಬನ್ನಿ ಅಂತ ಹೇಳ್ಬಿಟ್ಟು ಬೋರ್ ಆಗ್ತಿದೆ. ಅವ್ರು ಬರ್ತಾನೆ ಇರಲಿಲ್ಲ, ಇರು ಇದನ್ನೇ ಆಡೋಣ ಅಂತ ಆಡ್ತಿದ್ರು. ಸೊ ಒಂಥರ ಚೆನ್ನಾಗಿತ್ತು ಆ ಗ್ರೀನರಿ ಮತ್ತು ಅಲ್ಲಿ ಲೈಟಿಂಗ್ಸು ಎಷ್ಟು ಚೆನ್ನಾಗಿತ್ತು ಅಂದರೆ. ಆಮೇಲೆ ಮುಂದೆ ಹೋದ್ವಿ. ಸೊ ಅಲ್ಲೆಲ್ಲ ಸ್ಟೇ ಆಗಲಿಕ್ಕೆ ಕೂಡ ತುಂಬ ಚೆನ್ನಾಗಿದೆ ನೋಡಿ. ಈ ಜಾಗ ಎಲ್ಲ ಸ್ಟೇ ಒನ್ ಡೇ ಯಾರಾದರೂ ಹೋಗಿ ಅಲ್ಲೆಲ್ಲ ಇದೆ ಅಂದರೆ ಪ್ಯಾಕೇಜ್ ಏನು ಬೇರೆ ಬೇರೆ ಪ್ಯಾಕೇಜಸ್ ಇದೆ. ಸೊ ಯಾರಾದರೂ ಇಷ್ಟ ಇದ್ದರೆ ಹೋಗಿ, ಪ್ಯಾಕೇಜಸ್ ಇದೆ, ಕಾಲ್ ಮಾಡಿಬಿಟ್ಟು ರ್ಯಾವಿಶಿಂಗ್ ರಿಟ್ರೀಟ್ ಅಂತ ಹೋಗಿ ಒನ್ ಡೇ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಎಂಜಾಯ್ಮೆಂಟ್ ಮಾಡ್ಕೊಂಡು ಬರ್ಬೋದು. ತುಂಬ ಚೆನ್ನಾಗಿದೆ. ನೈಟ್ ಸ್ಟೇ ಇದೆಲ್ಲ, ನೈಟ್ ಸ್ಟೇಗೆ ಮಾಡಿರೋದು ಇದೆಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡಿ, ಎಷ್ಟು ಚೆನ್ನಾಗಿದೆ. ಫ್ಯಾಮಿಲಿ, ಫ್ರೆಂಡ್ಸು, ಲವರ್ಸು ಎಲ್ಲರೂ ಹೋಗ್ಬೋದು. ತುಂಬ ಚೆನ್ನಾಗಿದೆ ನೋಡಿ. ಆ ಟೆಂಟ್ ಮಾಡಿದರು ಒಂದೊಂದು ಫ್ಯಾಮಿಲಿಗೆ, ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ಬೋದು. ಚೆನ್ನಾಗಿತ್ತು. ಮುಂದಕ್ಕೆ ಹೋಗ್ತಾ ಗ್ರೀನರೀಸ್ ಎಲ್ಲ ನೋಡಿಕೊಂಡು ನಮ್ಮ ಸಿಸ್ಟರ್ಸ್ ಎಲ್ಲ ಸೂಪರಾಗಿ ಎಂಜಾಯ್ಮೆಂಟ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ವಿ ನಾವು. ಯಾಕಂದರೆ ಹೋಗೋದೇ ಎಂಜಾಯ್ ಮಾಡೋಕ್ಕಲ್ವ. ಸೊ ಬರೀ ಇವರು ನನ್ನ ಫೋಟೋ ತೆಗಿ, ನಿನ್ನ ಫೋಟೋ ತೆಗಿ ಅನ್ನೋ ಕಿತ್ತಾಡಿಕೊಂಡು ನಾವು ಸೊ ಎಲ್ಲರದು ಒಂದೊಂದು ಫೋಟೋ ತೆಗೆದು ಮುಂದಕ್ಕೆ ಹೋಗೋಣ ನಡೀರಿ, ಇನ್ನೂ ಬೇಕಾದಷ್ಟಿದೆ, ಇಲ್ಲೇ ಟೈಮ್ ಔಟ್ ಆದರೆ ಬೇರೆ ಎಲ್ಲ ಏನು ಆಡ್ತೀರಾ ಅಂತ ಹೇಳ್ಬಿಟ್ಟು ಒಂದು ರೌಂಡ್ ಫುಲ್ ಹಾಕ್ತೆ. ತುಂಬ ಚೆನ್ನಾಗಿತ್ತು ನೋಡಿ. ಇದೆಲ್ಲ ಊಟ ಮಾಡೋ ಏರಿಯಾ. ಮತ್ತು ಇಲ್ಲಿ ನೈಟು ಫುಲ್ಲು ಲೈಟೆಲ್ಲ ಹಾಕ್ತಾರೆ ಇಲ್ಲೆಲ್ಲ. ಇದು ಸ್ವಿಮ್ಮಿಂಗ್ ಫೂಲ್ ಏರಿಯಾ. ಸೊ ಇಲ್ಲಿ ನೈಟು ಸ್ಟೇ ಆದವ್ರಿಗೆ ಇಲ್ಲೊಂದು ಎಂಟರ್ಟೈನ್ಮೆಂಟ್ ಇರುತ್ತೆ. ಸೊ ಬಾರ್, ರೆಸ್ಟೋರೆಂಟು ಕೂಡ ಇದೆ. ಯಾರಿಗೆಲ್ಲ ಆಲ್ಕೋಹಾಲ್ ತೊಗೋತಾರೆ ಅಂದರೆ ಅವ್ರು ಆಲ್ಕೋಹಾಲ್ ತೊಗೋಬೋದು. ಈ ಏರಿಯಾ ಬಂದುಬಿಟ್ಟು ಫೈರ್ ಕ್ಯಾಂಪ್ ಏರಿಯಾ. ನೈಟು ಫೈರ್ ಕ್ಯಾಂಪ್ ಹಾಕ್ತಾರೆ ಮತ್ತು ಚೇರ್ಸ್ ಎಲ್ಲ ಹಾಕಿರ್ತಾರೆ. ಸೊ ಡ್ಯಾನ್ಸು, ಸಾಂಗ್ಸು ಎಲ್ಲ ಪ್ಲೇ ಮಾಡಿರ್ತಾರೆ. ಎಂಜಾಯ್ ಮಾಡ್ಬೋದು ಫ್ಯಾಮಿಲಿ ಜೊತೆ ಅಲ್ವಾ. ಯಾರೆಲ್ಲ ಎಂಜಾಯ್ ಮಾಡಲಿಕ್ಕೆ ಅಂತಲೇ ಹೋಗಬೇಕು. ನಾವಂತೂ ಎಂಜಾಯ್ ಮಾಡಿದ್ರಪ್ಪ, ಚೆನ್ನಾಗಿ ಎಂಜಾಯ್ ಮಾಡಿದ್ರಿ. ಫೈರ್ ಕ್ಯಾಂಪ್ ಇತ್ತು, ಡ್ಯಾನ್ಸ್ ಇತ್ತು, ಸ್ವಿಮ್ಮಿಂಗ್ ಪೂಲ್ ಪಕ್ಕ. ಯಾರಿಗೆಲ್ಲ ಇಷ್ಟ ಆಗಲ್ಲ ಲೈಟಿಂಗ್ಸು, ನೈಟ್ ನೋಡೋದೇ ಚೆಂದ. ಅದು ರೆಸ್ಟ್ ರೂಮು, ಈ ಕಡೆ ಗರ್ಲ್ಸ್ಗೆ, ಆ ಕಡೆ ಬಾಯ್ಸ್ಗೆ ರೆಸ್ಟ್ ರೂಮ್ ಇತ್ತು. ಸೊ ಈ ಕಡೆ ಹೋದರೆ ಊಟದ ಏರಿಯಾ ಇತ್ತು. ಸೊ ಕ್ಯಾಟ್ರಿನ್ ಇತ್ತು, ಊಟ ಚೆನ್ನಾಗಿತ್ತು. ಸೊ ಈ ಕಡೆ ಎಲ್ಲ ಆ್ಯಕ್ಟಿವಿಟೀಸ್ ಆಡ್ತಿದ್ರು ಫುಲ್ಲು. ಬೇರೆಯವರೆಲ್ಲ ನಮ್ಮ ಮಕ್ಕಳೆಲ್ಲ ಸೈಕ್ಲಿಂಗ್ ಮಾಡೋಣ ಅಂತ ಸೈಕ್ಲಿಂಗ್ ಮಾಡೋಕ್ಕೆ ಹೋದರು. ಒಬ್ರೊಬ್ಬರೇ ಬಿಸಿಲು ತುಂಬ ಇತ್ತು, ಹೆವಿ ಬಿಸಿಲು. ಯಾಕಂದರೆ ತುಂಬ ದೊಡ್ಡ ಜಾಗ ಇತ್ತು. ಇದು ರ್ಯಾವಿಶಿಂಗ್ ರಿಟ್ರೀಟ್ ಬಂದುಬಿಟ್ಟು ತುಂಬ ದೊಡ್ಡ ಜಾಗದಲ್ಲಿ ಮಾಡಿದ್ದಾರೆ. ಸೊ ಹತ್ತಿ ಇಳಿದು ಹೋಗೋದೇ ದೊಡ್ಡ ಸುಸ್ತಾಗೋಯ್ತು. ಬಿಸಿಲಲ್ಲಿ ಬೇರೆ ತುಂಬ ಬಿಸಿಲಿತ್ತು. ನಾವು ಹೋಗಿದ್ದಿದ್ದೆ ವೀಕೆಂಡ್ ದಿವಸ ಹೋಗಿಲ್ಲ, ನಾವು ಮಧ್ಯದ ದಿವಸ ಹೋಗಿದ್ರಿ. ಯಾಕಂದರೆ ರಶ್ ಇರಲ್ಲ ಅಂತ. ಸೊ ಆದರೂ ಕೂಡ 25th ಆಗಿರೋದ್ರಿಂದ ತುಂಬ ಜನ ಬಂದಿದ್ದರು ಅಲ್ಲಿ. ಆಮೇಲೆ ರೈಡ್ ಇತ್ತು, ಹಾರ್ಸ್ ರೈಡ್ ಇತ್ತು. ಸೊ ಅದಕ್ಕೆ 250 ಏನೋ ಚಾರ್ಜ್ ಮಾಡಿದ್ರು. ಸೊ ಯಾರಿಗೆಲ್ಲ ಇಷ್ಟ ಇದೆಯೋ ಅದು ಕೂಡ ಮಾಡ್ಬೋದು, ಹಾರ್ಸ್ ರೈಡ್ ಮಾಡ್ಬೋದು. ಒಂದು ರೌಂಡ್ ಏನೋ ಹಾಕ್ತಾರೆ ಅಷ್ಟೇ, ಚಿಕ್ಕ ರೌಂಡೇ, ಸಣ್ಣ ರೌಂಡೇ. ಅದು 250 ತೊಗೊಂಡ್ರು ಅದು ಕೂಡ. ಮತ್ತು ಈ ಸೈಕ್ಲಿಂಗ್ ನೋಡಿ, ಮಕ್ಕಳು ಬೇಡ ಅಂದರೂ ಕೇಳಲಿಲ್ಲ. ಸಣ್ಣ ಮಕ್ಕಳಿಗೆ ಚಿಕ್ಕದಾಗಿ ಮಾಡಿದರು, ದೊಡ್ಡವ್ರಿಗೆ ಮೇಲೆ ಸ್ವಲ್ಪ ದೊಡ್ಡದಾಗಿ ರೋಪ್ ಮಾಡಿದರು. ಸೊ ಯಾಕಂದರೆ ಮಕ್ಕಳಲ್ವಾ, ಭಯ ಅಂತ ಹೇಳ್ಬಿಟ್ಟು. ಆದರೂ ಮಕ್ಕಳು ಯಾರೂ ಭಯ ಪಟ್ಟಿಲ್ಲ ನೋಡಿ. ಆ ಕಡೆ ಬರ್ತಿರೋದೇ ಜಿಪ್ ಲೈನು, ಆ ಕಡೆ ಒಂದು ಜಿಪ್ ಲೈನ್ ಇತ್ತು, ಈ ಕಡೆ ಸೈಕಲ್ ರೈಡ್ ಇತ್ತು, ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಎಲ್ಲ. ಅಂದರೆ ತುಂಬ ಚೆನ್ನಾಗಿತ್ತು. ನನ್ನ ಮಗ ಹೆದರ್ಕೊತಿದ್ದ ಹೋಗಲಿಕ್ಕೆ. ಆಮೇಲೆ ಧೈರ್ಯ ಮಾಡಿ ಹೋಗಿ ತಿರ್ಗಾ 3 ಸತಿ ಆಡಿದ್ದಾನೆ. ಕೊಡು ಟೋಕನ್ ಅಂತ ಹೇಳ್ಬಿಟ್ಟು 3 ಸತಿ ಆಡಿದ್ದಾನೆ. ದೊಡ್ಡ ಜಿಪ್ಲೈನ್ ಬಂದು 400 rupees ಚಾರ್ಜ್ ಮಾಡಿದ್ರು. ಸೊ 2 ವೇ ಇತ್ತು ಅದು. 1 ವೇ ಹೋಗೋಕ್ಕೂ ಕೂಡ ಹೋಗಿ ವಾಪಸ್ ಬರ್ಬೋದಿತ್ತು. 400 rupees. ತುಂಬ ಲಾಂಗ್ ಮೀಟರ್, ತುಂಬ ದೂರ ಮಾಡಿದರು. ಚೆನ್ನಾಗಿತ್ತು. ಆ ಜಿಪ್ಲೈನ್ ಆಡಬೇಕು ಅಂತ ಅಂದ್ಕೊಂಡೆ, ಬಟ್ ಟೈಮೇ ಸಾಕಾಗಿಲ್ಲ. ಯಾಕಂದರೆ ತುಂಬ ರಶ್ ಇರೋದ್ರಿಂದ ಆಡಲಿಕ್ಕೆ ಟೈಮ್ ಸಾಕಾಗಿಲ್ಲ ನಮಗೆ. ಸ್ವಿಮ್ಮಿಂಗ್ ಪೂಲಲ್ಲಿ ಆಡೋದ, ಡ್ಯಾನ್ಸ್ ಆಡೋದ, ತಿನ್ನೋದ ಅಂತ ಆ್ಯಕ್ಟಿವಿಟೀಸ್ ಆಡೋದ, ಆ ಟೈಮೇ ಒಂದು ದಿನ ಪ್ಯಾಕೇಜೇ ನಮ್ಗೆ ಸಾಕಾಗಿಲ್ಲ. ನಮ್ಮ ಸೂಪರಾಗಿತ್ತು. ಇದನ್ನು ಒಳ್ಳೆ ಎಕ್ಸ್ಪೀರಿಯೆನ್ಸು. ಎಲ್ಲರೂ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿ ಅನ್ನೋದೇ ನನ್ನ ಒಪಿನಿಯನ್. ಯಾಕಂದರೆ ಫ್ಯಾಮಿಲಿ, ಫ್ರೆಂಡ್ಸ್ ಜೊತೆ ಒಂದಿನ ನಮಗೇನೇ ಕೆಲಸ ಇರ್ಬೋದು, ಒನ್ ಡೇ ಹೋಗಿ ಎಂಜಾಯ್ ಮಾಡಿ ಅಂತ ಹೇಳ್ತಿದ್ದೀನಿ. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರಿ. ನೆಕ್ಸ್ಟ್ ನಾನು ಹೋದೆ ಹನುಮಾನ್, ಚೆನ್ನಾಗಿತ್ತು. ಎಂಜಾಯ್ ಮಾಡಿದ್ರಿ ನಾವು ಎಲ್ಲರೂ. ನೀವು ಕೂಡ ಎಂಜಾಯ್ ಮಾಡಿ ಒಂದಿನ ಫ್ಯಾಮಿಲಿ, ಫ್ರೆಂಡ್ಸ್ ಜೊತೆ. ನನ್ನ ಮಗ ಜಿಪ್ ಲೈನ್ ಹೋಗ್ತೀನಿ ನಾನು ಅಂತ ಹಠ ಮಾಡ್ತಿದ್ದ, ಹೋಗ್ಬಿಟ್ಟು ಬಂದ.
ಒಂದು ಸತಿ ಹೋದರೆ ಸಾಕು ರೂಢಿ ಆದರೆ ಮತ್ತೆ ಹೋಗ್ತೀನಿ ಅಂತಲೇ ಇರ್ತಾರೆ ಈ ಮಕ್ಕಳು. ಅದು ನೋಡೋಕ್ಕೆ ಚೆಂದ. ಮಕ್ಕಳಿಗೋಸ್ಕರನ ನಾವು ಒಂದಿನ ಹೋಗಬೇಕು. ಯಾವಾಗ ಸ್ಕೂಲು ಎಕ್ಸಾಮ್ಸು ಎಲ್ಲ ನಮ್ಮ ತಂದೆ ಹೋಗ್ತಿದ್ದಾರೆ ನೋಡಿ. ನಮ್ಮ ತಂದೆ ಏಜ್ ಆಗಿದೆ ಅಂತಾನೆ ಅನಿಸೋದಿಲ್ಲ, ಅಷ್ಟು ಹೆಂಗಾಗಿ ಆಡ್ತಿದ್ದಾರೆ ನಮ್ಮ ಅಣ್ಣ, ನಮ್ಮ ಸಿಸ್ಟರ್ ಹಸ್ಬೆಂಡ್ ಇವರು ಕೂಡ ಅಷ್ಟೇ ಎಲ್ಲ ಆಡಿದ್ರು. ಹಾರ್ಸ್ ರೈಡ್ ಕೂಡ ಹೋದರು ಇವರು. ನಾನು ಕೂಡ ಹೋದೆ ಹಾರ್ಸ್ ರೈಡ್. ಇವ್ರು ಆದಮೇಲೆ ನೆಕ್ಸ್ಟ್ ನಾನು ಹೋದೆ ನೋಡೋಣ ಅಂತ. ಆದರೆ ಪಾಪ ಕುದುರೆ ಅನಿಸ್ತು, ನಮ್ಮ ವೆಯ್ಟ್ ತಡ್ಕೊಂಡು ಹೋಗಬೇಕಲ್ಲ ಪಾಪ ಅನಿಸ್ತು. ಆದರೂ ಒಂದು ಸ್ವಲ್ಪ ದೂರ ಹೋಗ್ಬಿಟ್ಟು ಬಂದುಬಿಟ್ಟೆ, ನನ್ನ ಕೈಲಿ ಆಗಲಿಲ್ಲ, ಬೇಡ ಪಾಪ ಅಂತ ಅನಿಸ್ತು. ನನ್ನ ಮಗ ಫುಲ್ಲು ಜಂಪಿಂಗು ಮಕ್ಕಳು ಸೇರಿಬಿಟ್ರೆ ಫುಲ್ಲು ಜಂಪಿಂಗು. ಆಮೇಲೆ ಕಾಲಲ್ಲಿ ನೀರು ಹಾಕಿ ಫಿಶ್ಶಿಗೆ ಹೋಗೋಣ ಬನ್ನಿ ಅಂತ. ನಾನಂತೂ ಫಸ್ಟ್ ಟೈಮ್ ಇದು ಟ್ರೈ ಮಾಡಿದ್ದು. ಅಪ್ಪ ತುಂಬ ಕಚ್ಚುಗುಳಿ ಇಟ್ಟಂಗಾಯಿತು. ನಾನು ಕಾಲು ಎತ್ತಾಯಿದ್ರೆ ನಮ್ಮ ಮನೆಯವರೆಲ್ಲ ಕಚ್ಚು ಅಂತ ಹೇಳ್ತಿದ್ರು. ನಾನು ಟ್ರೈ ಮಾಡಿದೆ ಅಂತ ನಮ್ಮ ಚಿಕ್ಕಮ್ಮ ಕೂಡ ಟ್ರೈ ಮಾಡಿದ್ರು, ನಾನು ಮಾಡ್ತೀನಿ ಅಂತ. ಸೊ ಇದಕ್ಕೆ 150 ಏನೋ ಚಾರ್ಜ್ ಮಾಡಿದ್ರು. ಸೊ ಕಾಲಲ್ಲಿ ಏನೇ ಇದ್ದರೂ ಕೂಡ ಗಲೀಜೆಲ್ಲ ಅದು ತೆಗೆಯುತ್ತೆ ಫಿಶ್ಶು ಅಂತೇಳ್ಬಿಟ್ಟು ನೋಡೋಣ ಅಂದು ಈ ಕಾಲು ಇಟ್ಟಿದ ತಕ್ಷಣ ಎಲ್ಲ ತಿನ್ನಕ್ಕೆ ಹಾಗೆ ಬಂದ್ಬಿಡ್ತು. ಅಪ್ಪ ಒಳ್ಳೆ ಕಚ್ಚುಗುಳಿ ಇಟ್ಟಂಗಾಯಿತು. ಒಂದು 20 ಮಿನಿಟ್ಸ್ ಇದನ್ನು ಬಿಡ್ತಾರೆ. 20 ಮಿನಿಟ್ಸು ಆಡ್ಬೋದು, ಎಂಜಾಯ್ ಮಾಡ್ಬೋದು. ಇದು ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ಇದೆಲ್ಲ ಆದಮೇಲೆ ಒಂದು ಸೆಲ್ಫಿ ಕೂಡ ತೊಗೊಂಡ್ವಿ, ಫೋಟೋಸ್ ಎಲ್ಲ ತೊಗೊಂಡ್ವಿ. ಚೆನ್ನಾಗಿ ಬಂತು ಫೋಟೋಸು. ಪ್ಲೇಸ್ ಏರಿಯಾ ಚೆನ್ನಾಗಿತ್ತು, ಒಳ್ಳೆ ಗ್ರೀನರಿ ಇತ್ತು, ತುಂಬ ಗ್ರೀನರಿ ಇತ್ತು, ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು. ನೋಡಿ ಇದೆಲ್ಲ ಊಟದ ಏರಿಯಾ. ಸೊ ಇಲ್ಲೆಲ್ಲ ಊಟ ಟೀ ಎಲ್ಲ ಇಲ್ಲೇ ಕೊಡ್ತಿದ್ರು. ಊಟ ಅಂದಿದ ತಕ್ಷಣವೇ ನಮಗೆ ನಾನ್ ವೆಜ್ಜು 2 ಟೈಪ್ ಇತ್ತು. ಸೊ ವೆಜ್ಜಲ್ಲಿ ಪನ್ನೀರು, ಚಪಾತಿ, ಮೊಸರನ್ನ, ರಸಮ್ಮು, ರೈಸು, ಪಾಲಕ್ಕು ಮತ್ತು ವೈಟ್ ರೈಸು, 1-2 ಥರ ಪಲ್ಯ, ವೆಜಿಟೇಬಲ್ ಹಾಕಿ ಫುಲ್ ಕೂಟ್ ಥರ ಎಲ್ಲ ಮಾಡಿದರು. ನಾನ್ ವೆಜ್ಜಲ್ಲಿ ಚಿಕನ್ನು, ಫಿಶ್ಶು, ಲೈವ್ ಕೌಂಟರ್ ಇತ್ತು ನಮಗೆ. ತವಾ ಫ್ರೈ ಇತ್ತು, ಲೈವ್ ಕೌಂಟರು. ಆಮೇಲೆ ಸಲಾಡ್ಸು ಮತ್ತು ಫ್ರೂಟ್ ಸಲಾಡ್ಸ್ ಇತ್ತು. ಮತ್ತು ಜಿಲೇಬಿ ಇತ್ತು, ತುಂಬ ಚೆನ್ನಾಗಿತ್ತು. ಬಿಸಿ ಜಿಲೇಬಿ ಹಾಕ್ಕೊಡ್ತಿದ್ರು. ಪಾನಿಪುರಿ ಇತ್ತು ನೋಡಿ, ಪನ್ನೀರ್ ಇತ್ತು ನೋಡಿ, ಲೈವ್ ಇದು ಚಿಕನ್ ತವಾ ಫ್ರೈ ಇತ್ತು. ತುಂಬ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ. ಸೊ ಎಲ್ಲ ತಿಂದ್ರಿ. ಆಲ್ಕೋಹಾಲ್ ಕೂಡ ಇತ್ತು, ಯಾರು ಬೇಕಿದ್ದರೂ ಆಲ್ಕೋಹಾಲ್ ಪೇ ಮಾಡಿ ತೊಗೋಬೋದಿತ್ತು. ಸೊ ನಾವು ಯಾರು ಏನೂ ತೊಗೊಂಡಿಲ್ಲ ಆಲ್ಕೋಹಾಲು. ಲಾಸ್ಟಲ್ಲಿ ಅದೊಂದು ಟೋಕನ್ ಇತ್ತು ಅಂತ ಟಕೀಲಾ ಟ್ರೈ ಮಾಡಿದ್ರಿ ಅಷ್ಟೇ. ಸೊ ನೋಡಿ ಫುಡ್ ಈ ಥರ ಇತ್ತು. ನೂಡಲ್ಸು, ವೆಜ್ ಫ್ರೈಸು ಮತ್ತು ವೆಜಿಟೇಬಲ್ ಕೂಟ್ ಇತ್ತು, ರಸಮ್ ಇತ್ತು, ಸೊಪ್ಪಿನ ಸಾರು ಇತ್ತು, ಆಮೇಲೆ ಡ್ಯಾನ್ಸ್ ಇತ್ತು.
ಮೈಸೂರು ಬೆಟ್ಟದಲ್ಲಿ ಸಿರೆ ಚಟ್ಟು ಬೆಳಗಲ್ಲಿ ಆದ್ರೆ ಎಣ್ಣೆ ನಮ್ದು ಇಲ್ಲ ಊಟ ನಮ್ದು ಎಣ್ಣೆ ನಮ್ದು ಊಟ ನಿಮ್ದು ಇಲ್ಲ ಊಟ ನಮ್ದು ಎಣ್ಣೆ ನಿಮ್ದು ಹೋಗುಮ ಹೋಗುಮ ನಾವು ಬೈದು ಹೋಗುಮ ಮಾಡುಮ ಮಾಡುಮ ಎಣ್ಣೆ ಪಾರ್ಟಿ ಮಾಡುಮ ಮತ್ತೆ ಯಾರು
ವಾಕಿಂಗ್ ಬಂದು ನಾಗವಲ್ಲೇ ಕೊಟ್ಟು ನಾ Open Gangnam Style. Gangnam Style. 낮에는 따스하고 오늘은 저기 여자 거기 혼자의 여유를 아는 품격 있는 여자 밤이 오면 심장이 뜨거워지는 여자 그런 반전 있는 여자 ಡ್ಯಾನ್ಸ್ ಎಲ್ಲ ಆಡಿ ಸಾಕಾಗಿತ್ತು. ಸ್ವಿಮ್ಮಿಂಗ್ ಫೂಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸ್ವಿಮ್ಮಿಂಗ್ ಫೂಲ್ಗೆ ಹೋದ್ರಿ. ಸ್ವಿಮ್ಮಿಂಗ್ ಫೂಲಲ್ಲಿ ಕಾಲಿಡೋಕ್ಕೆ ಆಗಿಲ್ಲ, ಅಷ್ಟು ಕೋಲ್ಡು ನೀರಿತ್ತು. ಸೊ ಮಕ್ಕಳಿಗಂತೂ ಆಡಲಿಕ್ಕೆ ಆಗಿಲ್ಲ. ಯಾಕೆ ಆ ರೀತಿ ಇತ್ತು ಅಂತ ಗೊತ್ತಿಲ್ಲ. ಬಿಸಿಲಿತ್ತು, ಬಟ್ ನಾವೇನು ಕೋಲ್ಡ್ ಸೀಸನಲ್ಲಿ ಹೋಗಿಲ್ಲ. ಚೆನ್ನಾಗಿತ್ತು, ಬಟ್ ತುಂಬ ಕೋಲ್ಡ್ ಇತ್ತು ನೀರಲ್ಲಿ. ಸೊ 15 to 20 ಮಿನಿಟ್ಸ್ ಇದ್ರೇನೋ, ಒಂದು ಅರ್ಧ ಗಂಟೆ ಕೂಡ ಇರಲಿಲ್ಲ. ಮಕ್ಕಳು ಕೂಡ ಆಡಬೇಕು ಅಂತ ತುಂಬ ಆಸೆ ಇತ್ತು, ಬಟ್ ನೀರು ತುಂಬಾ ಕೋಲ್ಡ್ ಇತ್ತು. ಸೊ ನಮ್ಮ ಮನೇಲಿ ನಮ್ಮ ಅಂಕಲ್ಸ್ ಎಲ್ಲ ಬೈತಿದ್ರು, ಬೇಡ ಬಂದುಬಿಡಿ, ಮಕ್ಳಿಗೆ ಕೋಲ್ಡ್ ಆಗುತ್ತೆ, ತುಂಬ ಕೋಲ್ಡ್ ಇದೆ, ಬೇಡ ಅಂದ್ಬಿಟ್ಟು ಮಕ್ಕಳನ್ನೆಲ್ಲ ಕರ್ಕೊಂಡು ಆಚೆ ಹೋಗಿದ ತಕ್ಷಣ ನಾವು ಆಡ್ತಿದ್ರೆ ನಮ್ಮ ಮಕ್ಕಳು ಬಿಡಬೇಕಲ್ಲ, ನಾವು ಆಡಬೇಕು, ನೀವು ಮಾತ್ರ ಆಡ್ತಿದ್ದೀರಂತ ಒಂದೇ ಕಣ್ಣಲ್ಲಿ ಎಲ್ಲ ಮಕ್ಕಳು ಅಲ್ಲಿ ನಿಂತ್ಕೊಂಡು. ಸರಿ ಮಕ್ಕಳು ಆಡಲಿಲ್ಲ, ನಾವು ಯಾಕೆ ಆಡಬೇಕು ಅಂತ ನಮಗೂ ಒಂಥರ ಬೇಜಾರಾಯಿತು. ನಾವು ಕೂಡ ಎಲ್ಲ ಒಂದು 10 ನಿಮಿಷ ಆಡಿಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಳೋಣ ಬನ್ನಿ, ಸಾಕು. ನೀರು ತುಂಬ ಕೋಲ್ಡು, ತುಂಬ ಹೈಟು ಇತ್ತು ನೀರು, ಫುಲ್ ಮುಳುಗೋಗ್ತಿದ್ರಿ. ನಾವಂತೂ ಕಾಲು ಕೂಡ ಇಡೋಕ್ಕಾಗ್ತಿರ್ಲಿಲ್ಲ. ಕುಳ್ಳುಗಿರೋರ್ಗಂತೂ ಆಗೋದೇ ಇಲ್ಲ. ನಾವು ಇಷ್ಟು ಹೈಟ್ ಇದ್ರೂ ನಮಗೆ ಆಗ್ತಿಲ್ಲ. ಸೊ ಅದಕ್ಕೆ ಸಾಕು ಬನ್ನಿ ಅಂತ ಹೇಳ್ಬಿಟ್ಟು ಎಲ್ಲರೂ ಬೈತಿದ್ರು. ಬಟ್ ಎಂಜಾಯ್ಮೆಂಟ್ ಮಾಡಿದ್ರಿ. ಮಕ್ಕಳಿಗೆ ಕೋಲ್ಡ್ ಆದರೆ ಕಷ್ಟ ಅಲ್ವಾ, ಅದನ್ನು ನಾವೇ ನೋಡಬೇಕು ಅಂತ ಎಲ್ಲ ಬೈದ್ಬಿಟ್ಟು ನಮ್ಮ ಮನೇಲಿ. ಮಕ್ಕಳಿಗೆ ಸಪ್ರೇಟ್ ಪೂಲ್ ಇತ್ತು, ಚಿಕ್ಕದಾಗಿತ್ತು, ಆದರೂ ಪರವಾಗಿಲ್ಲ. ನಮ್ಮದು ಸ್ವಲ್ಪ ದೊಡ್ಡದಾಗಿತ್ತು ಪೂಲು, ಆಡೋ ಅಷ್ಟಿತ್ತು ತುಂಬ. ಸೊ ಸಾಕು ಅಂತ ಹೋಗಿ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು, ಆಗಲೇ 7 o'clock ಆಗೋಗಿತ್ತು. 7 o'clockಗೆ ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೊಂಡು ಬಂದು, ಸೊ ಲಾಸ್ಟ್ ಒಂದು ಫ್ಯಾಮಿಲಿ ಫೋಟೋ ಬೇಕಲ್ಲ ಹೋಗಿದ್ದಕ್ಕೆ ಅಂತ, ಹಾಗೆ ಒಂದು ಸ್ವಲ್ಪ ಮೊಜಾಟೋಸ್ ಎಲ್ಲ ಕುಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಫೈನಲಾಗಿ ತುಂಬ ಎಂಜಾಯ್ ಮಾಡಿದ್ರಿ. ರ್ಯಾವಿಷನ್ ರಿಟ್ರೀಟಲ್ಲಿ ತುಂಬ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿದ್ರಿ. ಲಾಸ್ಟಲ್ಲಿ ಸ್ವಲ್ಪ ಮೊಜಾಟೋಸು ಮತ್ತು ಚಿಕನ್ನು ಫ್ರೈ ಮತ್ತು ಇದೇನೋ ಗೊತ್ತಿಲ್ಲ, ಬಟ್ ಹೆಸರು ಗೊತ್ತಿಲ್ಲ, ಟೆಕಿಲಾ ಅಂತೆ, ಟೆಕಿಲಾ ಕುಡ್ಕೊಂಡು ಸ್ವಲ್ಪ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಎಲ್ಲ ಫ್ಯಾಮಿಲಿ. ಚೆನ್ನಾಗಿತ್ತು. ಟೆಕಿಲಾ ಟ್ರೈ ಮಾಡಿದ್ವಿ. ಯಾಕಂದರೆ ಒಂದು ಜೀವನದಲ್ಲೂ ಒಂಥರ ಅನುಭವ ಇರಬೇಕಲ್ವಾ, ಟ್ರೈ ಮಾಡೋಣ, ಏನೂ ಆಗಲ್ಲ ಅಂತ ನಮ್ಮ ಮನೆಯವ್ರು ಟ್ರೈ ಮಾಡು ನೋಡೋಣ ಅಂದರು. ಸೊ ಟ್ರೈ ಮಾಡಿದ್ರಿ, ಚೆನ್ನಾಗಿತ್ತು. ಎಲ್ಲರೂ ಟ್ರೈ ಮಾಡಿದ್ರಿ. ಆಮೇಲೆ ಒಂದು ಫ್ಯಾಮಿಲಿ ಫೋಟೋ ಲಾಸ್ಟಲ್ಲಿ ತೊಗೊಂಡು ಟಾಟಾ ಸಿ ಯು ಬಾಯ್ ಅಂತ ರ್ಯಾವಿಷಿಂಗ್ ರಿಟ್ರೀಟ್ಗೆ ಹೇಳ್ಬಿಟ್ಟು ಬಂದ್ರಿ. ಸೊ ನಿಮ್ಗೆಲ್ರಿಗೂ ಹೋಪ್ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಯಾರೆಲ್ಲ ಹೋಗಿಲ್ಲ ಫ್ಯಾಮಿಲಿ ಜೊತೆ ಹೋಗಿ ಅಂತ ಹೇಳ್ತಾ, ಸಿ ಯು ಟಾಟಾ ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.